सिद्धिप्रदायकाय गुरु ब्रह्मा गुरु विष्णु गुरुदेवो महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಏಪ್ರಿಲ್ 17ನೇ ತಾರೀಕು ಮೀನರಾಶಿಯವರ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ಮಾಸ ಭವಿಷ್ಯ ಏನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಮೊದಲಿಗೆ ವೃತ್ತಿ ಜೀವನದ ಬಗ್ಗೆ ನೋಡೋ ಹಾಗಿದ್ರೆ, ಆಫೀಸಿನಲ್ಲಿ ಯಾರೋ ಮಾಡಿದ ತಪ್ಪಿಗೆ ನೀವು ಬಲಿಪಶುರಾಗ್ತೀರಿ. ಆದರೆ ನಿಮ್ಮ ತಾಳ್ಮೆಯನ್ನು ನೋಡಿ ನಿಮ್ಮ ಮೇಲಾಧಿಕಾರಿಗಳು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ. ಕ್ರಿಯೇಟಿವ್ ಫೀಲ್ಡಲ್ಲಿ ಇರುವಂಥ ವ್ಯಕ್ತಿಗಳು ಈ ಅಮಾವಾಸ್ಯೆ ಆದ ನಂತರ ದೊಡ್ಡ ಲಾಭವಿದೆ. ಯಾರೋ ನಿಮ್ಮ ಐಡಿಯಾವನ್ನು ಕದಿಯೋದಕ್ಕೆ ನೋಡ್ತಾ ಇರ್ತಾರೆ, ಹುಷಾರಾಗಿ ಇರಿ. ನಿಮ್ಮ ಒಂದು ಪ್ಲಾನ್ಸ್ ಏನೇ ಇದ್ರೂ ಸಹ ಪೂರ್ವಜಿತ ಸಿದ್ಧತೆ ಆದ ನಂತರ ತಿಳಿಸಿ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ಇದು ಉತ್ತಮವಾದ ವಿಚಾರವಿದೆ. ಹೊಸ ಇನ್ವೆಸ್ಟರ್ಸ್ ನಿಮಗೆ ಹುಡುಕಿಕೊಂಡು ಬರ್ತಾರೆ. ದೂರದ ಊರಿನಿಂದ ಒಂದು ದೊಡ್ಡ ದೊಡ್ಡ ಡೀಲ್ಗಳಾಗಿರೋದು, ಆರ್ಡರ್ಗಳಾಗಲಿ ಬರುವಂಥ ಸಾಧ್ಯತೆಗಳಿದೆ. ಪಾರ್ಟ್ನರ್ ಜೊತೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಇನ್ನು ಆರ್ಥಿಕ ವಿಚಾರದಲ್ಲಿ ನೋಡೋ ಹಾಗಿದ್ರೆ, ಸಡನ್ ಆಗಿ ಕುಟುಂಬದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಹಣ ವ್ಯಯ ಆಗುವಂಥ ವಿಚಾರವಿದೆ. ಆದರೆ ಚಿಂತೆ ಬೇಡ, ಯಾವುದೋ ಒಂದು ರೂಪದಲ್ಲಿ ಆ ಹಣ ವಾಪಸ್ ಬರುತ್ತದೆ. ನಿಮ್ಮ ಫ್ಯಾಮಿಲಿ ಸೇವಿಂಗ್ಸ್ ಕಡೆ ಸ್ವಲ್ಪ ಗಮನ ಹರಿಸಿ. ಇನ್ನು ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ನಿಮ್ಮ ಪಾರ್ಟ್ನರ್ ಜೊತೆ ಇದ್ದಂತಹ ಬಾಂಡಿಂಗು ಸ್ಟ್ರಾಂಗ್ ಆಗುತ್ತೆ. ಮನಸ್ಸಿನಲ್ಲಿ ಇರುವಂತಹ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಇದು ಉತ್ತಮವಾದ ಸಮಯ. ಸಂಗಾತಿಯ ಜೊತೆ ಒಂದು ಒಳ್ಳೆ ಗಿಫ್ಟ್ ಸಿಗುವಂಥ ಸಾಧ್ಯತೆ ಇದೆ. ಯಾರೆಲ್ಲ ಸಿಂಗಲ್ಸ್ ಆಗಿರ್ತೀರೋ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಪ್ರವೇಶ ಆಗುವಂಥ ವಿಚಾರವಿದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರುತ್ತದೆ. ಮಕ್ಕಳ ಕಡೆಗೆ ಒಳ್ಳೆಯ ಸುದ್ದಿ ಕೇಳಿ ಬರುತ್ತದೆ. ಮನೆಯಲ್ಲಿ ದೂರದ ಸಂಬಂಧಿಕರ ಆಗಮನವಾಗೋದ್ರಿಂದ ಉತ್ತಮವಾದ ಒಂದು ನೆಮ್ಮದಿ ಅನ್ನೋದು ಇರುತ್ತದೆ. ಹಿರಿಯರ ಆರೋಗ್ಯ ಸುಧಾರಿಸುತ್ತೆ. ಅವರ ಆಶೀರ್ವಾದ ಸದಾ ಕಾಲ ನಿಮ್ಮಲ್ಲಿ ಇರುತ್ತದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣ್ಬೋದು. ಜಾಸ್ತಿ ನೀರನ್ನು ಕುಡಿಯಿರಿ. ಜಾಸ್ತಿ ಯೋಚನೆ ಮಾಡುವುದಂಥದ್ದು ಬಿಡಿ. ಬೆಳಗಿನ ಸಮಯದಲ್ಲಿ ಯೋಗವನ್ನು ಮಾಡೋದರಿಂದ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಈ ರಾಶಿಯವರ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ, ಪ್ರತಿದಿನ ಸ್ನಾನ ಮಾಡಿದ ನಂತರ ಕೇಸರಿ ಬಣ್ಣದ ತಿಲಕವನ್ನು ಇಟ್ಕೊಳ್ಳಿ. ಬುಧವಾರ ದಿನ ಬಾಳೆ ಗಿಡಕ್ಕೆ ನೀರನ್ನು ಹಾಕಿ. ನಿಮ್ಮ ರಾಶಿಯ ಒಂದು ಚಿಹ್ನೆ ಮೀನು ಆಗಿರೋದ್ರಿಂದ ಮೀನಿಗೆ ಸಣ್ಣ ಉಂಡೆಯ ಅಕ್ಕಿಯನ್ನು ಅರ್ಪಿಸಿ. ಸೊ ಒಟ್ಟಾರೆ ಇದಾಗಿತ್ತು ಮೀನ ರಾಶಿಯವರ ಅಮಾವಾಸ್ಯೆ ಏಪ್ರಿಲ್ 17ನೇ ತಾರೀಕಿನ ನಂತರ ಆಗುವಂತಹ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಹಾಗೂ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.